26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಆಯಿಲ್ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಪೆಟ್ರೋಲ್ ಜೊತೆಗೆ ಎಥನಾಲ್ ಮಿಕ್ಸ್ ಮಾಡುವಂಥದ್ದು ಎಲ್ಲೋ ಇಂಜಿನ್ಗಳಿಗೆ ಡ್ಯಾಮೇಜ್ ಆಗ್ತಿದೆ, ಕಾರ್ಗಳು ಬೈಕ್ಗಳಿಗೆ ಅನ್ನುವಂಥದ್ದು. ಇದು ಸತ್ಯನಾ ಸರ್? ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮ ಕಂಪ್ನಿಗಳಿಗೆ ಏನು ಹೇಳಿದೆ ಸರ್? ಈಗ E20 ಇಥನಾಲನ್ನು ಪೆಟ್ರೋಲ್ನಲ್ಲಿ ಮಿಶ್ರಣ ಮಾಡುವಂಥದ್ದು ಏನು ನಿತಿನ್ ಗಡ್ಕರಿ ಅವರು ಈ ದೇಶದಲ್ಲಿ ಒಂದು ಕ್ರಾಂತಿ ಮಾಡಿದ್ದಾರೆ. ಈಗಾಗಲೇ ನಿತಿನ್ ಗಡ್ಕರಿ ಅವರೇ ಚಾಲೆಂಜ್ ಮಾಡಿದ್ದಾರೆ, ಒಂದು ವಾಹನ ಸಹ ಈ ದೇಶದಲ್ಲಿ ಇದರಿಂದ ಇಂಜನ್ ಮೇಲೆ ದುಷ್ಪರಿಣಾಮ ಆಗಿ ಮೇಲಿಂದ ಮೇಲೆ ಇಂಜನ್ನು ಅದರ ಕ್ಷಮತೆಯನ್ನು ಕಳ್ಕೋತಾ ಇದೆ ಅನ್ನೋಂಥದ್ದು ಏನು ಸುಳ್ಳು ಆರೋಪವನ್ನು ಕೆಲವೊಂದು ಏನು ದೇಶ ಅಭಿವೃದ್ಧಿಯ ವಿರೋಧಿಗಳೇನಿದ್ದಾರೆ ಈ ದೇಶದಲ್ಲಿ ಉದ್ದೇಶಪೂರ್ವಕವಾಗಿ ಇಥನಾಲನ್ನು ಒಂದು ರೀತಿ ಡಿಗ್ರೇಡ್ ಮಾಡಬೇಕಂತೇಳಿ ಒಂದು ವ್ಯವಸ್ಥಿತ ಸಂಚು ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಡೆದಿದೆ. ಯಾಕಂದರೆ ಸುಮಾರು $1.5 ಲಕ್ಷ ಕೋಟಿ ಪ್ರತಿ ವರ್ಷ ನಾವು ಏನು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಅಷ್ಟನ್ನು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಕೊಡಬೇಕಾಗ್ತಿತ್ತು. ಇವತ್ತು ಇಥನಾಲ್ ತಯಾರು ಮಾಡೋದ್ರಿಂದ, ಇಥನಾಲ್ ತಯಾರಾಗೋದ್ರಿಂದ ಒಂದು ರೈತರಿಗೆ ದೊಡ್ಡ ಲಾಭ. ಹೆಂಗಂದರೆ ಕಬ್ಬಿನಿಂದ ಇಥನಾಲ್ ತಯಾರಾಗ್ತದೆ, ಮೆಕ್ಕೆಜೋಳದಿಂದ ಇಥನಾಲ್ ತಯಾರಾಗ್ತದೆ, ಅಕ್ಕಿಯಿಂದ ಇಥನಾಲ್ ತಯಾರಾಗ್ತದೆ. ಇವತ್ತು ನಮ್ಮದೇ ಕಾರ್ಖಾನೆ ಇದೆ, ನಾವು 3ರಿಂದಲೂ ಇವತ್ತು ಇಥನಾಲ್ ತಯಾರು ಮಾಡ್ತಾಯಿದ್ವಿ. ಆ ದುರ್ದೈವ ಅಂದರೆ ಈ ವರ್ಷ ನಮ್ಮದೇ ಒಂದು ಉದಾಹರಣೆ ಹೇಳಿದ್ರೆ 12 ಕೋಟಿ ಲೀಟರ್ ಪ್ರತಿ ವರ್ಷ ನಮ್ಮ ಒಂದು ಉತ್ಪಾದನೆ ಆಗುವಷ್ಟು ಸಾಮರ್ಥ್ಯ ಇದೆ. ಆದರೆ ಇವತ್ತು ನಮಗೆ ಟೆಂಡರ್ ಆಗಿದ್ದು ಕೇವಲ 3 ಕೋಟಿ, ಅಂದರೆ 1/4 ಅಂಶ ಆಗಿದೆ. ಅದೇ ಉತ್ತರ ಭಾರತದಲ್ಲಿರುವಂಥವ್ರಿಗೆ ಹೆಚ್ಚಿನ ಒಂದು ಅಲಾಟ್ಮೆಂಟ್ ಆಗಿದೆ. ದಕ್ಷಿಣ ಭಾರತದ ಏನು ಇಥನಾಲ್ ಕಾರ್ಖಾನೆಗಳಿಗೆ ಕಡಿಮೆ ಅಲಾಟ್ಮೆಂಟ್ ಆಗಿದೆ. ಇದರಿಂದ ದಕ್ಷಿಣ ಭಾರತದ ಏನು ಇಥನಾಲ್ ತಯಾರು ಮಾಡುವಂಥ ಕೈಗಾರಿಕೆಗಳಿಗೆ ಭಾರಿ ಪೆಟ್ಟು ಬಿದ್ದಿದೆ. ಅದಕ್ಕೆ ಈಗೇನು E20 ಏನು ಮಾಡಿದ್ದಾರೆ, ಅದನ್ನು E27 27% ಪೆಟ್ರೋಲ್ನಲ್ಲಿ ಮಿಕ್ಸ್ ಮಾಡುವಷ್ಟು ಯೋಗ್ಯ ಇದೆ ಅನ್ನೋಂಥದ್ದನ್ನು ಈಗಾಗಲೇ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಜಾರಿ ಮಾಡಿದೆ. ನಾನು ಇಷ್ಟೇ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಆ E27 ಏನು 27% ಏನು ಪೆಟ್ರೋಲ್ಗೆ ಏನು ಮಿಶ್ರಣ ಮಾಡಬೇಕಾಗಿದೆ ಮತ್ತು ಡೀಸೆಲ್ನಲ್ಲೂ ಸಹ ಇವತ್ತು ಅದನ್ನು ಮಿಶ್ರಣ ಮಾಡ್ಬೋದು ಅಂತೇಳಿ ಮೊನ್ನೆ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಇದು ಆಗಿಬಿಟ್ರೆ ಸುಮಾರು ವರ್ಷಕ್ಕೆ $3-4 ಲಕ್ಷ ಕೋಟಿ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಉಳಿತದೆ. ಈ ರೀತಿ ತಪ್ಪು ಕಲ್ಪನೆ ಕೊಟ್ಟು ಇವತ್ತು ಒಂದು ವೇಳೆ ಇಥನಾಲ್ ಮೇಲೆ ಏನಾದರೂ ಸರಿಯಾಗಿ ಪೆಟ್ರೋಲಿಯಂ ಕಂಪ್ನಿಗಳು ತಗೋದೇ ಇದ್ದರೆ ಮುಂದಿನ ಸಲ ಕಬ್ಬಿಗೆ ಮೆಕ್ಕೆಜೋಳಕ್ಕೆ ಬೆಲೆ ಮತ್ತೆ ಕುಸಿಯುವಂಥ ಲಕ್ಷಣ ಇರುವುದರಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳೇ ಅದರ ಅಧ್ಯಕ್ಷರಿರೋದನ್ನ ನೇರವಾಗಿ ಪ್ರಧಾನಮಂತ್ರಿಗಳು ಇದನ್ನು ಸಮಸ್ಯೆನ ಬಗೆಹರಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.